ಲೋಕ ಲೂಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಒಂದು ದಶಕದ ಹಿಂದೆ ನಿರಂತರ ವರದಿಯ ಮೂಲಕ ಲೋಕಾಯುಕ್ತವನ್ನು ಕ್ಲೀನ್ ಮಾಡಬೇಕು ಅನ್ನೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ದೊಡ್ಡ ಅಭಿಯಾನ ಮಾಡಿತ್ತು ಆ್ಯಂಡ್ ಅದರಲ್ಲಿ ನಾವು ಸಕ್ಸಸ್ ಕೂಡ ಆಗಿದ್ವಿ ಅನ್ನೋ ಹೆಮ್ಮೆ ನಮಗಿದೆ. ಆದರೆ ಮತ್ತೊಂದು ಸಲ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಅನ್ನೋದನ್ನೇ ಸುದ್ದಿಯಾಗಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಇವತ್ತು ನಾವಿದ್ದೀವಿ. ಇದು ಅತ್ಯಂತ ದುಃಖಕರ ವಿಷಯ. ಒಬ್ಬ ಸಾಮಾನ್ಯ ಪ್ರಜೆಗೆ ಸರ್ಕಾರದ ಮೇಲೆ ನಂಬಿಕೆ ಇತ್ತೋ ಇಲ್ವೋ, ಲೋಕಾಯುಕ್ತದ ಮೇಲಿತ್ತು. ವಾಪಸ್ ಬರೋದು ಹೇಗೆ? ರವಿಕೃಷ್ಣ ರೆಡ್ಡಿ ಅವರೇ, ಇದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ವ್ಯವಸ್ಥೆ ಸರಿಯಾಗೋದಾದ್ರೂ ಹೇಗೆ? ಒಂದು ಹೋಪ್ ಇತ್ತು ಸರ್, ಲೋಕಾಯುಕ್ತಕ್ಕೆ ಹೋಗಿ ಒಂದು ಲೆಟರ್ ಕೊಟ್ಟರೆ ವರ್ಕ್ ಆಗುತ್ತೆ, ಭ್ರಷ್ಟಾಚಾರಿ ಯಾರು ನನ್ನ ಹತ್ರ ಲಂಚ ಕೇಳ್ತಿದ್ದಾನಲ್ಲ ಅವ್ನ ತಲೆ ಮೇಲೆ ಒಂದು ಬಾರಿಸ್ತಾರೆ ಅಂತ. ವಾಪಸ್ ಬರೋದಾದ್ರೂ ಹೆಂಗೀಗ? ನೋಡಿ, ಇವತ್ತಿನ ಪ್ರಕರಣದಲ್ಲಿ ತಕ್ಷಣಕ್ಕೆ ಆಗಬೇಕಾಗಿರುವಂತಹದ್ದು ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ಎನ್ಕ್ವೈರಿ. ಕೇವಲ ಸಿಬಿಐ ಎನ್ಕ್ವೈರಿ ಆದ್ರೆ ಅದೆಲ್ಲೂ ದಡ ಮುಟ್ಟೋದಿಲ್ಲ. ಆದ್ರೆ ಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆ ಆಗಬೇಕು. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ದುರಹಂಕಾರವನ್ನ ಬಿಟ್ಟು, ದುರ್ನಡತೆಯನ್ನ ಬಿಟ್ಟು ಸಿಬಿಐ ತನಿಖೆಗೆ ಆದೇಶಿಸಬೇಕು ಮತ್ತೆ ಕೋರ್ಟ್ ಮಾನಿಟರ್ಡ್ ಆಗುವ ಹಾಗೆ ನೋಡ್ಕೊಳ್ಬೇಕು. ಆದ್ರೆ ಇದೆಲ್ಲ ಅದು ಲೋಕಾಯುಕ್ತ ಸರಿ ಹೋಗುತ್ತಾ? ಸರಿ ಹೋಗೋದಿಲ್ಲ. ಯಾಕೆ ಅಂದ್ರೆ 10 ವರ್ಷಗಳಿಂದ, ನೀವೀಗಾಗಲೇ ಹೇಳಿದಂಗೆ 10 ವರ್ಷಗಳ ಹಿಂದೆ ನಡೆದಂತ ಅಭಿಯಾನ ಏನಿತ್ತು ಅದು ಭಾಸ್ಕರ್ ರಾವ್ ರಾಜೀನಾಮೆ ಕೊಡೋದ್ರಲ್ಲಿ ಅಂತ್ಯವಾಯ್ತೆ ಹೊರತು ಇವತ್ತಿಗೂ ನಾನು ಕೂತಿರೋ ಜಾಗದಿಂದ 1 ಕಿಲೋಮೀಟರ್ ದೂರದಲ್ಲಿ ಕೋರಮಂಗಲದಲ್ಲಿ ಬೆಂಗಳೂರಲ್ಲಿ ಅವನು ರಿಯಾಜ್ ಅಹಮದ್ ಆರಾಮಾಗಿದ್ದಾನೆ, ಭಾಸ್ಕರ್ ರಾವ್ ಆರಾಮಾಗಿದ್ದಾನೆ, ಅವನ ಮಗ ಅಶ್ವಿನ್ ರಾವ್ ಆರಾಮಾಗಿದ್ದಾನೆ. ಆ ಸಂದರ್ಭದಲ್ಲಿ ಎಕ್ಸ್ಟಾರ್ಷನ್ ರಾಕೆಟ್ ಅಲ್ಲಿ ಸೇರ್ಕೊಂಡಿದ್ದಂತ ಹಲವು ಮಾಜಿ ಪತ್ರಕರ್ತರು ಆರಾಮಾಗಿದ್ದಾರೆ. ಇವತ್ತಿಗೂ ಯಾರಿಗೂ ಶಿಕ್ಷೆ ಆಗಿಲ್ಲ. ಭಾಸ್ಕರ್ ರಾವ್ ಅವನು ನಮ್ಮ ಬ್ರದರ್ ಜಡ್ಜ್ ಅಂತಲೋ ಸೀನಿಯರ್ ಜಡ್ಜ್ ಅಂತಲೋ ಇವತ್ತಿಗೂ ಆ ಪ್ರಕರಣವನ್ನ ನ್ಯಾಯಾಂಗದಲ್ಲಿ ಸಂಪೂರ್ಣವಾಗಿ, ಯಾಕಂದ್ರೆ ಇವಾಗ ಕುಲ್ಲಂ ಸಾಕ್ಷ್ಯಾಧಾರಗಳಿದೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ಭಾಸ್ಕರ್ ರಾವ್ ಈ ರಾಜ್ಯದ ಮಾಜಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅನ್ನುವಂತ ಏಕೈಕ ಕಾರಣಕ್ಕೆ ಆ ಪ್ರಕರಣವನ್ನ ನ್ಯಾಯಾಧೀಶರುಗಳು ಮುಂದಕ್ಕೆ ಹಾಕ್ತಾನೆ ಇದ್ದಾರೆ ಹೊರತು ಶಿಕ್ಷೆ ಕೊಡ್ತಾ ಇಲ್ಲ. ಕಳೆದ 10 ವರ್ಷಗಳಲ್ಲಿ ನಿಜಕ್ಕೂ ಇದು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ, ಕಳೆದ 10 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ, ತದನಂತರ ಬಂದಂತಹ ಕುಮಾರಸ್ವಾಮಿ, ತದನಂತರ ಬಂದಂತ ಯಡಿಯೂರಪ್ಪ, ಬೊಮ್ಮಾಯಿ ಮತ್ತೆ ಸಿದ್ದರಾಮಯ್ಯ, ಇವರಲ್ಲಿ ಯಾರಾದ್ರೂ ಆಗ್ಲಿ ತಮ್ಮ ಅಡ್ವೊಕೇಟ್ ಜನರಲ್ಗೆ ನೋಡ್ರಿ ಅವ್ನ ಈಗಲೂ ಭಾಸ್ಕರ್ ರಾವ್ ಆಚೆ ಓಡಾಡ್ತಾ ಇದ್ದಾನೆ, ಏನಾದ್ರೂ ಮಾಡಿ ಅವನಿಗೆ ಆಗಿರೋ ಇದಕ್ಕೆ ಶಿಕ್ಷೆ ಕೊಡುವಾಗ ನೋಡ್ಕೊಳ್ರಿ ಅಂತ ಹೇಳಿ ಕೋರ್ಟ್ಗಳಲ್ಲಿ ಸರಿಯಾಗಿ ಮೂವ್ ಮಾಡಿದ್ದಿದ್ರೆ, ತಮ್ಮ ಸಾಫ್ಟ್ ಪ್ರಭಾವವನ್ನ ಬಳಸಿದ್ದಿದ್ರೆ, ಶಿಕ್ಷೆ ಆಗಿದ್ದಿದ್ರೆ ಅವರಿಗೆ ಲೋಕಾಯುಕ್ತಕ್ಕೆ ಇಷ್ಟೊತ್ತಿಗೆ ಏನೋ ಒಂದು ಭಯ ಬರ್ತಾ ಇತ್ತು. ಎಲ್ಲಿ ತನಕ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ವೋ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದಿಲ್ವೋ, ಮಿಕ್ಕವರನ್ನು ಸಹ ನಾನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸಂಪಾದನೆ ಮಾಡಿದ್ರೆ, ಇನ್ನೊಂದಷ್ಟು ಹೆಚ್ಚಿನ ಪ್ರಭಾವವನ್ನ ಬಳಸ್ಕೊಂಡ್ರೆ ನಾನು ಬಚಾವ್ ಆಗ್ಬೋದು ಅಂತಿರುತ್ತೆ. ಹಾಗಾಗಿ ನಾನು ಇವತ್ತು ವಿಶೇಷವಾಗಿ ವಿರೋಧ ಪಕ್ಷಗಳವರು ಬಿಟ್ಬಿಡೋಣ, ರಾಜಗೌಡರಿಗೆ ನಿಜಕ್ಕೂ ಇದರಲ್ಲಿ ನೀವು 2 ಕೆಲಸ ಮಾಡ್ಬೇಕು, 3 ಮಾಡ್ಬೇಕು. ಒಂದು, ತನ್ನ ಇಲಾಖೆಯ ಅಧಿಕಾರಿಗಳನ್ನ ಮಟ್ಟ ಹಾಕಲಾರದ ಇಲಾಖೆಯ ಅಧಿಕಾರಿಗಳು ಹೋಗಿ ಲೋಕಾಯುಕ್ತಕ್ಕೆ ಲಂಚ ಕೊಡುವಂತ ಸ್ಥಿತಿ ಉಂಟು ಮಾಡಿದಂತ ತಿಮ್ಮಾಪುರ ಅವರ ರಾಜೀನಾಮೆ ಕೇಳಬೇಕು. ಎರಡನೇದಾಗಿ ಕೋರ್ಟ್ ಆಗುವಾಗ ನೋಡ್ಬೇಕು. ವೆರಿ ಕ್ವಿಕ್ ರಿಯಾಕ್ಷನ್ ಅಶೋಕ್ ಗೌಡ್ರೆ. ಎಸ್ ರವಿಕೃಷ್ಣ ರೆಡ್ಡಿ ಅವರೇ, ಪಾಯಿಂಟ್ ಟೇಕನ್, ವೆರಿ 30 ಸೆಕೆಂಡ್ಸ್ ಈಚ್. ಆರ್ ಬಿ ತಿಮ್ಮಾಪುರ ತುರಂತ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಹೊಣೆಗಾರಿಕೆ ಬರಬೇಕು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಟ್ರಾನ್ಸ್ಫರ್ ಮಾಡಬಾರ್ದು ಲೋಕಾಯುಕ್ತಕ್ಕೆ, ಅದಕ್ಕೋಸ್ಕರನೇ ಸಪರೇಟ್ ಅಪಾಯಿಂಟ್ ಮಾಡ್ಕೊಬೇಕು. ಅವ್ರ ಮೇಲೆ ಸಪರೇಟ್ ಆಗಿ ಕ್ರಮ ಕೈಗೊಳ್ಳಬೇಕು. ಅದು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು? ಅವರೇನಾದ್ರು ಭ್ರಷ್ಟಾಚಾರದ ತೊಡಗಿದ್ರೆ ಸಂಪೂರ್ಣವಾದ ಆಸ್ತಿ ಇನ್ಕ್ಲೂಡಿಂಗ್ ವೈಫ್ ಅವ್ರ ಅಪ್ಪ ಅಮ್ಮಂದು, ಅವ್ರ ಬ್ರದರ್ಸ್ ಎಲ್ಲಾನು ಮುಟ್ಕೋಲ್ ಹಾಕತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಲೋಕಾಯುಕ್ತ ಸರಿ ಹೋಗೋದು. ಸಪರೇಟ್ ಡಿಪಾರ್ಟ್ಮೆಂಟ್ ಆಗಬೇಕು. ಹಂಗಾಗಬೇಕು ಅಂದ್ರೆ ಇದು ಒಳ್ಳೆ ಥಾಟ್. ಇದು ಒಳ್ಳೆ ಥಾಟ್. ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೂ ಹಿಂಗೆ ಶಿಕ್ಷೆ ಆಗಬೇಕು ನನ್ನ ಪ್ರಕಾರ. ರಾಜಗೌಡ್ರೆ, ವೆರಿ ಕ್ವಿಕ್ ರಿಯಾಕ್ಷನ್. ಒಂದೇನು ಗೊತ್ತಾ, ಇವತ್ತು ಲೋಕಾಯುಕ್ತ ಅನ್ನೋದು ಬಡವರ ಧ್ವನಿ ಆಗ್ಬೇಕು, ನೊಂದವರ ಧ್ವನಿ ಆಗ್ಬೇಕು. ಯಾರೋ ಶ್ರೀಮಂತರ ಪಾಲ್ಗೆ ಇವಾಗ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತೀವಿ, ನಟರಾಜ್ ಗೌಡ್ರು ಹೇಳಿದ ಯಾವ್ದು ಸಣ್ಣ ಕೇಸು ಅಂತ. ಬಹುಶಃ ಇವತ್ತು ನಲುಕ್ತಾರೋನು ತೀರಾ ಬಡತನದಲ್ಲಿ, ಅವನು ಕೋರ್ಟ್ಗೆ ಹೋಗೋ ಶಕ್ತಿನೂ ಇರಲ್ಲ, ಹೋರಾಟ ಮಾಡಕ್ ನಿಂತ್ರೆ ಅವನ ಮೇಲೆ ಅಟ್ರಾಸಿಟಿಗಳು ಆಗ್ತೀರಿ. ಇದೇ ತರ ಪ್ರಕರಣಗಳು ಮಂಡ್ಯದಲ್ಲಿ ನನ್ನ ಹುಡುಗರು ಅನುಭವಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಸರ್ಕಾರಗಳು ಯಾವ ರೀತಿ ನಡೆಸ್ತೀರಿ ಅನ್ನೋದು ಲೋಕಾಯುಕ್ತಕ್ಕೆ ಸಂಪೂರ್ಣ ಪವರ್ ಕೊಡಿ. ಮಾಡೋ ಕೆಲಸನ ನೀಟಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಭ್ರಷ್ಟರನ್ನ ತಗೊಂಡೋಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಸಮಾಜನ ನಟರಾಜ್ ಗೌಡ್ರೆ, ಸರ್ಕಾರದ ನಡೆ ಮೇಲೆ ಎಲ್ಲರ ದೃಷ್ಟಿ ಇದೆ ಸರ್ ಈಗ? ಇಲ್ಲ, ಈಗ ಸರ್ಕಾರ ಒಳ್ಳೆಯ ದಕ್ಷ ಅಧಿಕಾರಿಗಳು, ಸಾಮರ್ಥ್ಯ ಇರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳನ್ನ ಎಲ್ಲಾ ಜಾಗಗಳಲ್ಲೂ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ, ಹಾಕಿದೆ. ಯಾವ ಜನಾರ್ದನ್ ರೆಡ್ಡಿ ಇವತ್ತು ಜೈಲಲ್ಲಿ ಇದ್ದಾರಲ್ಲ, ಒಬ್ಬ ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿಯ ತನಿಖೆಯಿಂದಲೇ ಸಾಧ್ಯ ಆಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಒಳ್ಳೆ ಅಧಿಕಾರಿಗಳು ಬರಬೇಕು ಅಲ್ಲಿ. ಹಾಗಾಗಿ ಈ ತರದವ್ರು ಎಲ್ಲೆಲ್ಲಿ ಕಾಣಿಸ್ಕೊಂತಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರಿಗಳು ಕಾಣಿಸ್ಕೊಂತಾರೆ, ಆ ಸಮಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಂತ ಕ್ರಮ ತಗೊಂಡಿದೆ. ಬಿಜೆಪಿ ಜೆಡಿಎಸ್ ಅವರು ಸಮ್ಮಿಶ್ರ ಆಗ್ತಾ ಇದ್ರು, ಅವ್ರ ಜೊತೆಗೆ ಜಾಯಿಂಟ್ ವೆಂಚರ್ ಮಾಡ್ಬಿಡ್ತಾ ಇದ್ರು ಭ್ರಷ್ಟಾಚಾರದಲ್ಲಿ. ನಮ್ಮಲ್ಲಿ ಆ ರೀತಿ ಇಲ್ಲ.
ಕಠಿಣವಾದ ಕ್ರಮ ತಗೊಂತಾರೆ, ಇದನ್ನ ಸರಿಯಾಗಿ ರಿಫಾರ್ಮ್ ಮಾಡಿ. ರೈಟ್, ಥ್ಯಾಂಕ್ ಯು 4 ಜನಕ್ಕೆ ಲಾರ್ಜೆಸ್ಟ್ ಪಬ್ ಆಫ್ ಏಷ್ಯಾ. ಥ್ಯಾಂಕ್ ಯು 4 ಜನಕ್ಕೆ ಧನ್ಯವಾದ. ವೀಕ್ಷಕರೇ, ಇರೋದು ಒಂದೇ ನಿರೀಕ್ಷೆ, ಲೋಕಾಯುಕ್ತದಲ್ಲಿರುವ ಭ್ರಷ್ಟಾಚಾರವನ್ನ ಕಿತ್ತೊಗಿಬೇಕು, ಇದು ಎಲ್ಲರ ಜವಾಬ್ದಾರಿ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.